ಅದರಲ್ಲಿ ಅಮೂರ್ತ ಪಿತೃಗಳ ಇತಿಹಾಸವನ್ನು ಮಾರ್ಕಂಡೇಯರು ನಿರೂಪಣೆ ಮಾಡ್ತಾರೆ. ಅತ್ಯಂತ ಶ್ರಾವ್ಯವಾದದ್ದು, ಕೇಳತಕ್ಕದ್ದು ಅಂತ ಹೇಳಿ ನಿರೂಪಣೆ ಮಾಡ್ತಾರೆ. ಪಿತೃಗಳ ಋಣದ ಅಪಾಕರಣದಲ್ಲಿ ಇದರ ಶ್ರವಣವೂ ಕೂಡ ಫಲಕಾರಿ ಅನ್ನುವ ದೃಷ್ಟಿಯಿಂದ ಅದರಲ್ಲಿ ಒಂದು ಗಣ ವೈರಾಜ ಅಂತ ಒಂದು ಪಿತೃಗಣ. ಈ ಪಿತೃಗಳನ್ನು ವೈರಾಜರು ಅಂತ ಕರೆಯುವುದು ಯಾಕೆ? ವಿರಾಜನ ಮಕ್ಕಳಾದ್ದರಿಂದ ವೈರಾಜ ಅಂತ ಕರೆಯೋದು. ವಿರಾಟ್ ಅಂದರೆ ಅದು ಚತುರ್ಮುಖ ಬ್ರಹ್ಮನ ಹೆಸರು, ವಿರಾಟ್ ಅಂತ. ತಸ್ಮಾತ್ ವಿರಾಡ ಜಾಯತ ಅಂತ ಪುರುಷರೂಪಿಯಾದ ಭಗವಂತನಿಂದ ವಿರಾಟ್ ಪುರುಷ ಆವಿರ್ಭವಿಸಿದ. ಯಾರು ಆ ವಿರಾಟ್ ಪುರುಷ ಅಂದರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ ವಿರಾಟ್ ಅನಿಸಿದ ಬ್ರಹ್ಮಾಂಡ ವಿಗ್ರಹನಾದ್ದರಿಂದ ಅವನನ್ನು ವಿರಾಜ ಅಂತ ಕರೀತಾರೆ. ಈ ವಿರಾಜನ ಮಕ್ಕಳು ಅಂದರೆ ಚತುರ್ಮುಖ ಪ್ರಜಾಪತಿಯ ಮಕ್ಕಳಾದ ಕಾರಣದಿಂದ ಒಂದು ಗಣ, ಆ ಗಣದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿಯ ತನಕ ಯಾವ ಗ್ರಂಥದಲ್ಲೂ ಉಪಲಬ್ಧಿ ಇಲ್ಲ. ಒಂದು ದೊಡ್ಡ ಗಣ, ಪಿತೃಗಳ ಗಣ ಅಂತ ಒಂದು ಗಣ. ಆ ಗಣವನ್ನು ನಾವು ವೈರಾಜ ಅಂತ ಕರಿತೇವೆ. ವೈರಾಜ ಪಿತೃಗಣ ಹೆಚ್ಚಾಗಿ ಶಾಸ್ತ್ರಜ್ಞರಲ್ಲಿ ಪ್ರಸಿದ್ಧಿ ಇದೆ, ಲೋಕದಲ್ಲಿ ಈ ಗಣದ ಪ್ರಸಿದ್ಧಿ ಇಲ್ಲ. ಅಗ್ನಿಶ್ವಾತ್ತ ಅನ್ನುವ ಪಿತೃಗಣದ ಪ್ರಸಿದ್ಧಿ ಇದೆ, ಬರಿಹಿಷದ ಅನ್ನುವ ಪಿತೃಗಣದ ಪ್ರಸಿದ್ಧಿ ಇದೆ. ಆದರೆ ವೈರಾಜ ಪಿತೃಗಣದ ಹೆಚ್ಚು ಪ್ರಸಿದ್ಧಿ ಇಲ್ಲ. ಆದರೆ ಇರುವ ಪಿತೃಗಣದಲ್ಲಿ ಎತ್ತರದ ಪಿತೃಗಣ ಅಂದರೆ ವೈರಾಜ ಅಂತ ಹೇಳುವ ಒಂದು ಪಿತೃಗಳ ಗಣ. ಈ ವೈರಾಜರಿಗೆ ಒಬ್ಬಳು ಮಾನಸ ಕನ್ಯೆ, ಆಕೆಗೆ ಮೇನಾ ಅಂತ ಹೆಸರು. ಕೆಲವರು ಮೇನಕ ಅಂತಲೂ ಕರೀತಾರೆ. ಅದು ಒಂದು ಕಾ ಸೇರಿಸಿದರೆ ಏನು ಜಾಸ್ತಿ ಹೆಚ್ಚು ಕಡಿಮೆ ಆಗುವುದಿಲ್ಲ, ಸುಮ್ಮನೆ ಒಂದು ಕಾ ಸೇರಿಸುವುದು. ಅದನ್ನ ಮೇನಕ ಅಂದರು, ಮೇನಾ ಅಂದರು ಈಕೆ. ಈ ಮೇನೆಯ ಮಗ ಅಂದರೆ ಪಿತೃಗಳ ಮಾನಸ ಕನ್ಯೆ ಅಂದ್ರೇನು? ಪಿತೃಗಳಿಗೆ ಪತ್ನಿಯರಿಲ್ಲ. ಪಿತೃಗಳ ಪತ್ನಿಯರು ಯಾರು? ಮಾತೃಗಳು ಅಂತ ಮತ್ತೆ ಕರಿಬೇಕಾಗ್ತದೆ. ಆದ್ದರಿಂದ ಈ ಪಿತೃದೇವತೆಗಳು ಯಾರಿದ್ದಾರೆ ಅವರಿಗೆ ಪತ್ನಿಯರಿಲ್ಲ. ಅವರು ತಾವು ಮನಸ್ಸಿನಲ್ಲಿ ಒಂದು ಹುಟ್ಟಲಿ ಅಂತ ಆಲೋಚನೆ ಮಾಡಿದರೆ ಹುಡ್ತಾರೆ. ಆ ರೀತಿ ಆ ಗಣದಲ್ಲಿ ಆವಿರ್ಭವಿಸಿದಂತಹ ಒಬ್ಬಳು ಪಿತೃಮಾನಸ ಕನ್ಯೆ, ಆಕೆಗೆ ಮೇನೆ ಅಂತ ಹೆಸರು. ಆ ಮೇನೆಯನ್ನು ಪರ್ವತರಾಜನಾದಂತಹ ಹಿಮವಂತನಿಗೆ ಕೊಟ್ಟು ಪಿತೃಗಳು ವಿವಾಹ ಮಾಡ್ತಾರೆ. ಹೀಗೆ ಹಿಮವಂತನಿಗೆ ದೇವತೆಗಳ ಮೂಲಕ ಸಮರ್ಪಿಸಲ್ಪಟ್ಟಂತಹ ಪತ್ನಿ ಪಿತೃಮಾನಸ ಕನ್ಯೆಯಾದಂತಹ ಮೇನೆ. ಹಿಮವಂತ ಅಂತ ಹೇಳಿದರೆ ಭಾರತ ವರ್ಷದ ಉತ್ತರದಲ್ಲಿರತಕ್ಕಂತಹ ಅದ್ಭುತವಾದ ಪರ್ವತ. ಆ ಪರ್ವತ ರಾಶಿಗೆ ಅಥವಾ ಶಿಖರ ಸಮುದಾಯಕ್ಕೆ ಅಭಿಮಾನಿಯಾದ ಒಬ್ಬ ಚೇತನನಿಗೆ ಪರ್ವತ ರಾಜ ಅಥವಾ ಹಿಮವಂತ ಅಂತ ಹೆಸರು. ಆ ಹಿಮವತ್ ಪರ್ವತ ಈ ಮೇನೆಯನ್ನು ವಿವಾಹವಾಗ್ತಾನೆ. ಹಿಮವಂತ ಮತ್ತು ಮೇನೆಯ ಸಂಸಾರದಲ್ಲಿ ಆವಿರ್ಭವಿಸಿದ ಮೊದಲ ಮಗನಿಗೆ ಮೇನೆಯ ಮಗನಾದ್ದರಿಂದ ಮೈನಾಕ ಅಂತ ಹೆಸರು. ಮೇನಕೆಯ ಮಗ ಮೈನಾಕ, ಅವ ಹಿಮವತ್ ಪರ್ವತದ ಮಗ. ವಿಶೇಷ ಏನು ಅಂದರೆ ಹಿಮವತ್ ಪರ್ವತ ಅವನು ಕಲ್ಲು ಮಣ್ಣುಗಳ ಪರ್ವತ. ಅಲ್ಲಲ್ಲಿ ಹಿಮಗಳಿಂದ ಆಚ್ಛಾದಿತನಾದ್ದರಿಂದಲೇ ಆತವನಿಗೆ ಹಿಮವಂತ ಅಂತ ಹೆಸರು. ಅವನ ಮಗ ಕಲ್ಲು ಮಣ್ಣುಗಳ ಪರ್ವತ ಅಲ್ಲ, ಅವ ಬಂಗಾರದ ಪರ್ವತ. ಹೀಗೆ ಮೇನಾ ಅಂದರೆ ಬಂಗಾರ ಅಂತಲೂ ಒಂದು ಅರ್ಥ ಇದೆ. ಆ ಮೇನೆ ಎಂಬ ಬಂಗಾರದ ಹೆಣ್ಣಿನಿಂದ ಆವಿರ್ಭವಿಸಿರತಕ್ಕಂತಹ ಮಗ ಮೈನಾಕ, ಅವನು ಬಂಗಾರದ ಪರ್ವತ. ಇತಿಹಾಸದಲ್ಲಿ 2 ಬಂಗಾರದ ಪರ್ವತ ಇದೆ. ಬಂಗಾರದ ಪರ್ವತ ಅಂದರೆ ಅದು KGF ಅಲ್ಲಿರುವುದು ಅಂತ ಕೆಲವರು ಹೇಳ್ತಾರೆ, ಅದು ಕೋಲಾರದ ಪಕ್ಕದಲ್ಲೆಲ್ಲೋ ಇರಬೇಕು ಅಂತ. ಇದು ಹಾಗಲ್ಲ, ಗಣಿಗಾರಿಕೆಯಿಂದ ಬಂಗಾರ ಸಿಗುವ ಪರ್ವತ ಅಲ್ಲ, ಆ ಪರ್ವತವೇ ಬಂಗಾರದ್ದು ಅಂತ. ಹಿರಣ್ಯನಾಭ ಪರ್ವತಗಳು ಅಂತ ಕರೀತಾರೆ 2. ಒಂದು ಈ ಮೈನಾಕನ ಇತಿಹಾಸ ರಾಮಾಯಣದಲ್ಲಿ ಬರ್ತದಲ್ಲ. ಹನುಮಂತ ಸಾಗರೋಲ್ಲಂಘನ ಮಾಡ್ತಾ ಇರಬೇಕಾದರೆ ದಕ್ಷಿಣ ಸಮುದ್ರದ ಮಧ್ಯದಿಂದ ಹನುಮಂತನು ವಿಶ್ರಾಂತಿಯನ್ನು ಪಡೆಯಬೇಕು ಅಂತ ಹೇಳಿ ತಾನು ಸಮುದ್ರವನ್ನು ಸೀಳಿಕೊಂಡು ಮೇಳಕ್ಕೆ ಎದ್ದು ಬಂದದ್ದಲ್ಲ, ತಾನು ಬೆಳೆದ ಅಂತ. ಸಮುದ್ರದ ಆಳದಲ್ಲಿದ್ದ ಮೈನಾಕ ಅಲ್ಲಿಂದಲೇ ಬೆಳೆದು ಬಂದ, ಮೇಲಿನ ತನಕ ಬೆಳೆದ. ಬೇಕಾದ ಹಾಗೆ ಬೆಳೆಯತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ಪರ್ವತ ಅಂತ ಈ ಪರ್ವತದ ವಿಶೇಷತೆ. ಅದು ಬಂಗಾರದ ಪರ್ವತ. ಇನ್ನೊಬ್ಬ ಬಂಗಾರದ ಪರ್ವತ ಅಂದರೆ ಮೇರು ಮತ್ತು ಮೈನಾಕ, ಇವರಿಬ್ಬರೂ ಕೂಡ ಬಂಗಾರದ ಪರ್ವತರು. ಇವನು ಮೈನಾಕ ಅಂತ ಹೆಸರಾದದ್ದು ಮೇನಕೆಯ ಮಗನಾದ್ದರಿಂದ. ಈ ಮೈನಾಕನಿಗೆ ಮತ್ತೊಬ್ಬ ಮಗ ಇದ್ದಾನೆ, ಅವನಿಗೆ ಕ್ರೌಂಚ ಅಂತ ಹೆಸರು. ಅವನು ಬಂಗಾರದ್ದಲ್ಲ, ಅವ ಕಬ್ಬಿಣದ ಪರ್ವತ. ಕ್ರೌಂಚ ಪರ್ವತ, ಅದರಲ್ಲಿ ಕಬ್ಬಿಣದ ಗಣಿಗಾರಿಕೆಗೆ ತುಂಬ ಅವಕಾಶ ಇರತಕ್ಕಂತಹ ಪರ್ವತ ಕ್ರೌಂಚ ಪರ್ವತ ಅಂತ ಕರೀತಾರೆ. ಹಿಮವಂತನಿಗೆ ಮೇನೆಯಲ್ಲಿ 3 ಜನ ಹೆಣ್ಣು ಮಕ್ಕಳು. ಆ 3 ಜನ ಹೆಣ್ಣು ಮಕ್ಕಳಿಗೆ ಏನು ನಾಮಕರಣ ಮಾಡಿದ ಅಂತ ನಮಗೆ ಇತಿಹಾಸದಲ್ಲಿ ಗೊತ್ತಾಗುವುದಿಲ್ಲ. ಆದರೆ ಲೋಕದಲ್ಲಿ ಅವರಿಗೆ 3 ಹೆಸರಾಯಿತು. ಒಬ್ಬಳಿಗೆ ಅಪರ್ಣ ಅಂತ ಹೆಸರು, ಇನ್ನೊಬ್ಬಳಿಗೆ ಏಕಪರ್ಣ ಅಂತ ಹೆಸರು, 3ನೆಯವಳು ಏಕಪಾಟಲ ಅಂತ ಕರೆಸಿಕೊಂಡಿದ್ದಾಳೆ. ಇವರಿಗೆ ಈ ಹೆಸರು ಯಾಕೆ ಬಂತು ಅದನ್ನು ಹರಿವಂಶ ಪುರಾಣ ಹೇಳ್ತದೆ. ಈ ಹಿಮವಂತನಿಗೆ ಪಿತೃಮಾನಸ ಕನ್ಯೆಯಲ್ಲಿ ಆವಿರ್ಭವಿಸಿದಂತಹ ಈ 3 ಹೆಣ್ಣು ಮಕ್ಕಳು ಯಾವಾಗ
ವಯಸ್ಸಿಗೆ ಬಂದಿದ್ದಾರೆ, ಸುಮಾರು 14-15 ವಯಸ್ಸಿಗೆ ಬಂದಿದ್ದಾರೆ. ಆವಾಗ ತಾಯಿ ಮತ್ತು ತಂದೆಗೆ ನಮಸ್ಕಾರ ಮಾಡಿ ನಾವು ತಪಸ್ಸು ಮಾಡ್ತೇವೆ ಅಂತ ಹಿಮವತ್ ಪರ್ವತದ ಒಂದು ಶಿಖರದ ಕಡೆಗೆ ಸಾಗಿದರು. ತಾಯಿ ಹೇಳ್ತಾಳೆ, ದೂರದಲ್ಲಿ ಹೋಗಿ ತಪಸ್ಸು ಮಾಡಬೇಡಿ, ಯಾಕಂದರೆ ನನ್ನ ಮಗ ಮೇನಾಕ ಅವ ಎಲ್ಲೋ ಸಮುದ್ರದಲ್ಲಿ ಹೋಗಿ ಅಡಗಿ ಕೂತಿದ್ದಾನೆ. ಈಗ ಇರುವುದು ಯಾರು? ನೀವೇ 3 ಜನ ಹೆಣ್ಣು ಮಕ್ಕಳು. ಅದನ್ನು ನೀವು ಕೂಡ ಎಲ್ಲೆಲ್ಲೋ ಹೋಗಿ ಅಡಗಿ ಕೂತ್ರಿ ಅಂತಾದರೆ ನನಗೆ ಮಕ್ಕಳಿಲ್ಲದೆ ಹೆತ್ತದ್ದಕ್ಕೆ ಏನು ಪ್ರಯೋಜನ ಅಂತ ಅನಿಸುವುದಕ್ಕೆ ಪ್ರಾರಂಭ ಆಗ್ತದೆ. ಆಯ್ತು, ಅಕ್ಕಪಕ್ಕದಲ್ಲೇ ಇರಿ, ನೀವು ತಪಸ್ಸು ಮಾಡ್ತಾ ಇರುವಾಗ ಮಧ್ಯದಲ್ಲಿ ಚಪಾತಿ ಗಿಪಾತಿ ತಂದು ಕೊಡುವುದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಅಂತೂ ನನ್ನ ಪಕ್ಕದಲ್ಲೇ ತಪಸ್ಸು ಮಾಡ್ತಾ ಇರಿ ಅಂತ ಹೇಳಿದ್ದಾಳೆ ಮೇನಕೆ. ಇವರು ಪಕ್ಕದಲ್ಲಿರ್ತಕ್ಕಂತಹ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದರೆ ಮೇನಕೆ ಅವರಿಗೆ ನಾನಾ ರೀತಿಯ ಭಕ್ಷ್ಯಭೋಜ್ಯಗಳನ್ನು ಮಾಡಿ ತಪಸ್ಸಿನ ಮಧ್ಯದಲ್ಲಿ, ಈ ಆಫೀಸಿನಲ್ಲಿ ಕೆಲಸ ಮಾಡುವವರಿಗೆ ತಂದು ಕೊಡುವುದಿಲ್ಲ ಹಾಗೆ ಇವರು ಬೇಕಾದ್ದೆಲ್ಲ ತಂದು ಕೊಟ್ಟರೆ ಆ 3 ಜನರು ಕೂಡ ನಿರಾಕರಿಸಿದರು. ನಾವು ತಪಸ್ಸು ಮಾಡ್ತಾ ಇರುವುದು, ತಪಸ್ಸು ಅನ್ನೋದು ಮುನಿವೃತ್ತಿಯಲ್ಲಿ ನಡೆಯಬೇಕಾದದ್ದು, ಆದರೆ ನಾವು ಆಹಾರವನ್ನೇ ತೆಗೆದುಕೊಳ್ಳದೆ ತಪಸ್ಸು ಮಾಡ್ತೇವೆ ಅಂತ ಕೂತರು. ಆದರೆ ಮೇನಕೆ ಒಪ್ಪಲಿಲ್ಲ. ನನ್ನ ಆಣೆಗೆ ನೀವು ತಪಸ್ಸು ಏನಾದರೂ ಆಹಾರ ತಗೊಳ್ಬೇಕು ಅಂತ ಹೇಳಿದರು. ತಾಯಿಯ ಒತ್ತಾಯಕ್ಕೆ ಕಟ್ಟು ಬಿದ್ದಂತಹ ಒಬ್ಬಳು ಹುಡುಗಿ ತಾನು ದಿನಕ್ಕೆ 1 ದಾಸವಾಳದ ಪುಷ್ಪವನ್ನು ತಿಂದುಕೊಂಡು ತಪಸ್ಸು ಮಾಡಿದರು. ಸಂಸ್ಕೃತದಲ್ಲಿ ದಾಸವಾಳದ ಪುಷ್ಪಕ್ಕೆ ಪಾಟಲ ಪುಷ್ಪ ಅಂತ ಹೆಸರು. ಒಂದು ಏಕಪಾಟಲವನ್ನು ತಿಂದುಕೊಂಡು ತಪಸ್ಸು ಮಾಡಿದ್ರಿಂದ ಅವಳಿಗೆ ಏಕಪಾಟಲ ಅಂತ ಹೆಸರಾಯಿತು. ಇನ್ನೊಬ್ಬಳು, ನಾನು ಹೂವು ತಿನ್ನುವುದಿಲ್ಲ, ದಾಸವಾಳದ ಹೂ ಭಾರಿ ಒಳ್ಳೆಯದು ಶರೀರಕ್ಕೆ, ಅದರಿಂದ ಪದಾರ್ಥಗಳನ್ನು ಮಾಡುವುದಕ್ಕೆಲ್ಲ, ನೀವು ಶಕುಂತಲಾ ಭಟ್ ಅವರ ನಮ್ಮ ಅಡಿಗೆ ಅಂತ ಪುಸ್ತಕ ತೆಗೆದರೆ ಅದರಲ್ಲೆಲ್ಲ ಸಿಗ್ತದೆ. ಅದು ದಾಸವಾಳದ ಪುಷ್ಪದಿಂದ ಏನೇನು ಪಚ್ಚಡಿಗಳನ್ನು ಮಾಡಲಿಕ್ಕೆ ಬರ್ತದೆ ಅಂತ ಎಲ್ಲ ಸಿಗ್ತದೆ. ಅದು ಶರೀರಕ್ಕೆ ಅತ್ಯಂತ ಹಿತಕಾರಿಯಾದ ಆಯುರ್ವೇದದ ಔಷಧ ಸತ್ವವನ್ನು ತುಂಬಿಸಿರತಕ್ಕಂತಹ ಒಂದು ವಿಶಿಷ್ಟವಾದ ಪುಷ್ಪ, ಪಾಟಲ ಪುಷ್ಪ. ಇನ್ನೊಬ್ಬಳು ಅವಳು ಪುಷ್ಪವನ್ನೂ ತಿನ್ನುವುದನ್ನು ಬಿಟ್ಟಿದ್ದಾಳೆ. ಅವಳು ದಿವಸಕ್ಕೆ 1 ಎಲೆ ಮಾತ್ರ ತಿನ್ನೋದು. 1 ಪರ್ಣವನ್ನಷ್ಟೇ ತಿಂದುಕೊಂಡು ತಪಸ್ಸು ಮಾಡಿದ ಕಾರಣದಿಂದ ಆಕೆಗೆ ಏಕಪರ್ಣ ಅಂತ ಹೆಸರಾಯಿತು. ಇದು ಮೊದಲನೇ ಮಗಳಿದ್ದಾಳಲ್ಲ, ಆಕೆ ತಾಯಿ ಹೇಳಿದರೂ ಕೂಡ, ಅಮ್ಮ ನಾನೇನಾದ್ರು ತೆಗೊಳ್ತೇನೆ, ನೀನು ಸುಮ್ಮನೆ ಹೋಗು, ಮನೆಯಲ್ಲಿ ಅಡಿಗೆ ಗಿಡಿಗೆ ಅಪ್ಪಂದು ನೋಡ್ಕೊ, ನಮ್ಮ ಹತ್ರ ಬರಬೇಡ ಅಂತ ಹೇಳಿ ಕಳಿಸಿ ತಾನು 1 ಎಲೆಯನ್ನೂ ತಿನ್ನದೇ ತಪಸ್ಸು ಮಾಡಿದ್ದು. 1 ಎಲೆಯನ್ನೂ ತಿನ್ನದೇ ತಪಸ್ಸು ಮಾಡಿದ ಕಾರಣದಿಂದ ಅಪರ್ಣ ಅಂತ ಹೆಸರಾಯಿತು. ನವಿದ್ಯಂತೆ ಪರ್ಣಾನಿ ಅಪಿ ಆಹಾರತ್ವೇನ ಯಸ್ಯಾಹ ಸಾ ಅಪರ್ಣ. ಆಹಾರ ರೂಪದಲ್ಲಿ ಪರ್ಣವನ್ನೂ ಸ್ವೀಕರಿಸದೇ ಹೋದದ್ದರಿಂದ ಆಕೆಯನ್ನು ಅಪರ್ಣ ಅಂತ ಲೋಕದಲ್ಲಿ ವ್ಯವಹರಿಸಿದರು. ಆದರೆ ಈ ತಾಯಿಯಾದ ಮೇನೆ ಆಗಾಗ ಬಂದು ತನ್ನ ಮಗಳನ್ನು ನೋಡುವುದು, ಏನೂ ತಿನ್ನುವುದಿಲ್ಲ, ಶರೀರದಲ್ಲಿ ಎಲುಬು ಕಾಣಿಸುವಷ್ಟು ತೆಳ್ಳಗೆ ಆಗಿ ಹೋಗಿದ್ದಾಳೆ. ಈ ಮಗಳ ಈ ಘೋರ ತಪಸ್ಸನ್ನು ನೋಡಿ ಆ ತಾಯಿಗೆ ಕರುಳು ಹಿಂಡಿದ ಹಾಗೆ ಆಗಿ, ಮಗಳೇ ಬೇಡ ಬೇಡ ಅಂತ ಹೇಳ್ತಾನೆ ಇದ್ದಾಳೆ. ಈ ಕನ್ನಡದಲ್ಲಿ ಹೇಳಬೇಕಾದ್ರೆ ಕಷ್ಟ, ಮಗಳೇ ಬೇಡ ಅಂತ ಹೇಳಬೇಕು. ಸಂಸ್ಕೃತದಲ್ಲಿ ಇಷ್ಟು ಉದ್ದ ಹೇಳಬೇಕು ಅಂತಿಲ್ಲ, ಊ ಮಾ ಹೇಳಿದರೆ ಸಾಕಾಗ್ತದೆ. ಸಂಸ್ಕೃತದಲ್ಲಿ ಊ ಅಂದರೆ ಪ್ರೀತಿಯ ಮಗಳೇ ಅಂತ ಅರ್ಥ, ಊ ಅಂತ ಸಂಬೋಧನೆ. ಆಮೇಲೆ ಮಾ ಅಂದರೆ ಬೇಡ ಅಂತ ಅರ್ಥ. ಇವಳು ಊ ಮಾ ಅಂತ ಹೇಳಿ ಅವಳಿಗೆ ಉಮಾ ಅಂತ ಬೇರೆ ಹೆಸರಾಗಿರ್ತದೆ. ಅದು ಹರಿವಂಶ ಹೇಳುವ ಕಥೆ. ಆಕೆ ತಾನು ತಪಸ್ಸಿನ ಘೋರತೆಯನ್ನು ಅರ್ಥ ಮಾಡಿಸುವುದಕ್ಕೆ ಲೋಕದಲ್ಲಿ ಅಪರ್ಣ ಅಂತ ಖ್ಯಾತಳಾದವಳು ತಾಯಿಯಾದಂತಹ ಮೇನಕೆಯಿಂದ ಬೇಡ ಬೇಡ ಮಗಳೇ, ತಪಸ್ಸು ಇಷ್ಟು ಘೋರವಾದ ತಪಸ್ಸು ಮಾಡಬೇಡ ಅಂತ ನಿಷೇಧಿತಳಾದ ಕಾರಣದಿಂದ ಆಕೆಗೆ ಉಮಾ ಅಂತ ಮತ್ತೊಂದು ಹೆಸರಾಯಿತು. ಈ ಹೆಸರಿನ ಕಾರಣದಿಂದ ಆಕೆ ಎಷ್ಟು ತಪಸ್ಸು ಮಾಡಿ ಶಿವನನ್ನು ಪತಿಯನ್ನಾಗಿ ಪಡೆದಿದ್ದಾಳೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ಕವಿ ಹೇಳ್ತಾನೆ, ಆಕೆ ಗಿರಿಯ ಮಗಳಾದ್ರಿಂದ ಗಿರಿಜೆ ಅಲ್ವಾ, ಪರ್ವತನ ಮಗಳಾದ್ರಿಂದ ಪಾರ್ವತಿ ಅಂತ ಆಕೆ ಕರೆಸಿಕೊಂಡಿದ್ದಾಳೆ. ಆ ಪಾರ್ವತಿ ತಾನು ತಪಸ್ಸಿನ ಕಾರಣದಿಂದ ಉಮಾ ಮತ್ತು ಅಪರ್ಣ ಅನ್ನೋ ಹೆಸರನ್ನು ಪಡೆದುಕೊಳ್ತಾಳೆ. ಅಂತಹ ಗಿರಿಜೆ ಶಿವನನ್ನು ಪತಿಯನ್ನಾಗಿ ಪಡೆಯುವುದಕ್ಕೋಸ್ಕರ ತಾನು ತಪಸ್ಸು ಮಾಡಿ ಪಡೆದದ್ದು ಮಾತ್ರ ಅಲ್ಲಂತೆ, ಇವಳನ್ನು ಪತ್ನಿಯನ್ನಾಗಿ ಪಡೆಯುವುದಕ್ಕೆ ಶಿವ ತಪಸ್ಸು ಮಾಡ್ತಾ ಕೂತಿದ್ದಂತೆ. ಅದ ಪರಸ್ಪರ ಫಲಾಯಿತವು, ಅನ್ಯೋನ್ಯವಾಗಿ. ಎಂಥವರು ಅಂದರೆ ಅವನ ತಪಸ್ಸಿಗೆ ಇವಳು ಪತ್ನಿಯಾಗಿ ಸಿಕ್ಕಿದ್ದಾಳೆ, ಇವಳ ತಪಸ್ಸಿಗೆ ಆತ ಪತಿಯಾಗಿ ಸಿಕ್ಕಿದ್ದಾನೆ. ಅದರಿಂದ ಪರಸ್ಪರ ತಪಸ್ಸಿನ ಬಲದಿಂದ ಈ ಸತಿಪತಿ ಭಾವ ಅರ್ಧನಾರಿ ನರೇಶ್ವರರ ಈ ಆವಿರ್ಭಾವ ಆಗಿದೆ ಅಂತ ಒಬ್ಬ ಕವಿ ವರ್ಣನೆ ಮಾಡ್ತಾನೆ. ಹಾಗೆ ಇವಳ ತಪಸ್ಸಿನ ಬಲದಿಂದ ಅಪರ್ಣೆಯಾಗಿದ್ದಾಳೆ, ಉಮೆಯಾಗಿದ್ದಾಳೆ. ಇದರಲ್ಲಿ ಏಕಪಾಟಲೆಯನ್ನು ಜೈಗೀಷವ್ಯ ಅನ್ನುವ ಮಹರ್ಷಿಗೆ ಕೊಟ್ಟು ವಿವಾಹ ಮಾಡಿದ ಹಿಮವಂತ. ಏಕಪರ್ಣೆಯನ್ನು ಅಸಿತ ದೇವಲ ಅಂತ ಒಬ್ಬ ಮಹರ್ಷಿ, ಆತ ಋಗ್ವೇದದಲ್ಲಿ ಅನೇಕ ಮಂತ್ರಗಳನ್ನು ಕಂಡಿರತಕ್ಕಂಥವ, ಪವಮಾನ ಸೂಕ್ತದಲ್ಲಿ ಅನೇಕ ಮಂತ್ರಗಳ ದ್ರಷ್ಟಾರ, ಕಾಶ್ಯಪೋಸಿತ ಅಂತ ಕರೀತಾರೆ ಅವನ್ನು ಅಸಿತ ದೇವಲ. ಈ ಅಸಿತ ದೇವಲನಿಗೆ ಕೊಟ್ಟು ಏಕಪಾಟಲೆಯನ್ನು ವಿವಾಹ ಮಾಡಿದ್ದಾರೆ. ಇನ್ನು ಉಳಿದದ್ದು ಅಪರ್ಣೆ.
ಅದು ತಪಸ್ಸಿನ ಬಲದಿಂದ ಶಿವ ಆಕೆಯನ್ನು ತಾನೇ ಸ್ವೀಕಾರ ಮಾಡ್ತಾನೆ. ಅಪರ್ಣೆ ಮತ್ತು ಶಿವನ ಸಂಸಾರದಲ್ಲಿ ಷಣ್ಮುಖನ ಆವಿರ್ಭಾವವಾಗ್ತದೆ. ವಸ್ತುತಃ ಇದೆಲ್ಲ ಕಥೆ ಕೇಳಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಕಥೆ ಹೇಳಬೇಕು. ಹರಿವಂಶ ಪುರಾಣದಲ್ಲಿ ಪಿತೃಕಲ್ಪದ ಕಥೆ ಇದು. ಷಣ್ಮುಖನ ಆವಿರ್ಭಾವ. ಶಿವ ಮತ್ತು ಪಾರ್ವತಿಯರು ದೀರ್ಘಕಾಲದ ತಪಸ್ಸಿನ ಬಲದಿಂದ ಯಾವಾಗ ದಾಂಪತ್ಯವನ್ನು ಆರಂಭ ಮಾಡಿದರೂ ಆವಾಗ ಇವರಿಬ್ಬರ ಸಂಯೋಗ ದೀರ್ಘಕಾಲವಾಗಿ ನಡೀತಂತೆ. ದೇವತೆಗಳು ಕಾಯ್ತಾ ಇದ್ದಾರೆ, ಯಾವಾಗ ಈ ಪಾರ್ವತಿಯಲ್ಲಿ ನಮಗೊಂದು ಮಗು ಆಗ್ತದೆ ಅಂತ, ನಮಗೆ ಮಗು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ದೇವಲೋಕದಲ್ಲಿ ತಾರಕಾಸುರ ಅಂತಕ್ಕಂತಹ ಒಬ್ಬ ಅಸುರ ದೇವತೆಗಳನ್ನು ಹಿಗ್ಗಾಮುಗ್ಗ ಥಳಿಸಿ ಊರಿನಿಂದ ಪರ ಊರಿಗೆ ಓಡಿಸಿ ತಾನು ಸಿಂಹಾಸನದಲ್ಲಿ ಕೂಡುವಷ್ಟು ಗರ್ವಿಷ್ಠನಾಗಿ ನಿಂತಿದ್ದಾನೆ. ಅವನನ್ನು ಸಾಯಿಸುವುದು ಹೇಗೆ ಅಥವಾ ಓಡಿಸುವುದು ಹೇಗೆ, ಗೆಲ್ಲುವುದು ಹೇಗೆ ಅನ್ನೋ ಪ್ರಶ್ನೆಗೆ ಇದ್ದ ಏಕೈಕ ಉತ್ತರ ಅಂದರೆ ಅದು ಶಿವನಿಗೆ ಮಗ ಆಗಿ ಹುಟ್ಟಬೇಕು ಅಂತ. ಅವನು ತಪಸ್ಸು ಮಾಡಿ ವರ ಕೇಳಿದ್ದು, ನಾನು ಯಾರಿಂದಲೂ ಸೋಲಬಾರ್ದು, ಹಾಗೆ ವರ ಕೊಡುವುದಕ್ಕೆ ಬರುವುದಿಲ್ಲ ಅಂತೇಳಿದರೆ ಕೊನೆಗೆ ವರ ಏನು, ಹಾಗಾದರೆ ಶಿವನ ಮಗನಿಂದ ನನಗೆ ಮರಣ ಆಗಬಹುದು, ಬೇರೆ ಯಾರಿಂದಲೂ ಆಗಬಾರ್ದು. ಅವನಿಗೆ ಅಷ್ಟು ಧೈರ್ಯ ಏನು, ಶಿವನಿಗೆ ಮಗ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಕಾರಣ ಏನು ಅಂತೇಳಿದರೆ, ಯಾವಾಗ ಪಾರ್ವತಿಯ ತಪಸ್ಸಿಗೆ ಒಲಿದು ಶಿವ ಹತ್ತಿರಕ್ಕೆ ಬರುವಾಗ ಪಾರ್ವತಿ ಶಿವಲಿಂಗಕ್ಕೆ ಹಾಕಿದ್ದ ಮಾಲೆಯನ್ನು ಸಾಕ್ಷಾತ್ತಾದ ಶಿವನ ಕಂಠಕ್ಕೆ ಹಾಕಬೇಕು ಅಂತ ಮಾಲೆಯನ್ನು ಹಿಡಿದು ಬರುವ ಹೊತ್ತಿಗೆ ದೇವತೆಗಳಿಂದ ಪ್ರೇರಿತನಾದಂತಹ ಕಾಮ ಅಥವಾ ಮನ್ಮಥ ತನ್ನ ಪಂಚಶರಗಳನ್ನು ಕೂಡ ಇಕ್ಷುಧನುಸ್ಸಿನಲ್ಲಿ ಹೂಡಿ ಏಕಕಾಲದಲ್ಲಿ ಇವರಿಬ್ಬರ ಮೇಲೆ ಪ್ರಯೋಗ ಮಾಡಿದ್ನೋ, ಆವಾಗ ಶಿವ ತಾನು ತನ್ನ ನೆತ್ತಿಯ ಕಣ್ಣನ್ನು ಬಿಟ್ಟು ಆ ಕಾಮನನ್ನು ದಹನವಾಗಿಸಿ ದಗ್ಧ ಕಾಮನನ್ನಾಗಿಸಿ ಬಿಟ್ಟಿದ್ದ. ಕಾಮನನ್ನು ಸಿಟ್ಟಿನಿಂದ ಕೊಂದಂತಹ ಶಿವ ನನ್ನ ಊರ್ಧ್ವರೇತಸ್ಕತೆಗೆ ಪ್ರತಿಬಂಧಕ ಮಾಡಿರತಕ್ಕಂತಹ ಆ ವಿಷ್ಣು ತನಯನಾದಂತಹ ಕಾಮನನ್ನು ಉಳಿಸಲಾರೆ ಅಂತ ಸುಟ್ಟು ಹಾಕಿದಂತಹ ಆ ನಿಟಿಲ ನೇತ್ರ ಶಿವ ಅವತ್ತು ಉಂಟಾದ ಕೋಪದ ನಂತರ ನಾನು ಯಾರನ್ನೂ ವಿವಾಹವಾಗುವುದಿಲ್ಲ ಅಂತ ಕೂತುಬಿಟ್ಟಿದ್ದಾನೆ. ಕಾಮನನ್ನೇ ಗೆದ್ದವನಾದ್ರಿಂದ ಅವನಿಗೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಆಗಿದೆ ಇವನಿಗೆ, ತಾರಕಾಸುರನಿಗೆ. ಆದ್ದರಿಂದ ಶಿವನಿಗೆ ಯಾರೂ ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಾಮನೇ ಇಲ್ಲ ಅಂದಮೇಲೆ ಇನ್ನು ಯಾರಿಗೆ ಮಕ್ಕಳು ಹುಟ್ಟುವುದಕ್ಕೆ ಸಾಧ್ಯ ಪ್ರಪಂಚದಲ್ಲಿ? ಹೀಗೆ ಆಲೋಚನೆ ಮಾಡಿ ಶಿವನ ಮಗನಿಂದಾದರೆ ನಾನು ಸಾಯಬಹುದು ಅಂತ ಕೇಳಿದ್ದ. ಅದಕ್ಕೋಸ್ಕರ ದೇವತೆಗಳು ಈಗ ಶಿವ ಗಿರಿಜೆಯನ್ನು ವರಿಸುವುದಕ್ಕೆ ಬೇಕಾಗಿಯೇ ಅನೇಕ ಪುಣ್ಯಕರ್ಮಗಳನ್ನು ನಡೆಸಿದ್ದಾರೆ. ಈವಾಗ ಶಿವಪಾರ್ವತಿಯರ ವಿವಾಹವಾದ ಮೇಲೆ ಆದಷ್ಟು ಬೇಗ ಇವರಿಗೊಬ್ಬ ಮಗ ಹುಟ್ಟಬೇಕು, ಅವನ ಮೂಲಕ ನಮಗೆ ತಾರಕಾಸುರನಿಂದ ಉಂಟಾದ ತೊಂದರೆಯ ಪರಿಹಾರ ಆಗಬೇಕು ಅಂತ ದೇವತೆಗಳು ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಅದೆಷ್ಟೋ ವರ್ಷಗಳಾದರೂ ಶಿವಪಾರ್ವತಿಯರಲ್ಲಿ ಸಂತಾನ ಆಗದೇ ಇರುವುದನ್ನು ಕಂಡು ಇವರಿಬ್ಬರು ಸಂಯುಕ್ತರಾಗಿರತಕ್ಕಂತಹ ಕಾಲದಲ್ಲಿ ಯಾರಾದರೂ ಹೋಗಿ ಅವರಿಗೆ ಉಪದ್ರವ ಮಾಡಿದರೆ ಸಂತಾನ ಆಗ್ತದೆ ಅಂತ ತೀರ್ಮಾನ ಮಾಡಿ ಶಿವಪಾರ್ವತಿಯರು ಸಂಯುಕ್ತರಾಗಿರುವಾಗ ಅಲ್ಲಿಗೆ ಅಗ್ನಿಯನ್ನು ಕಳಿಸಿಕೊಡ್ತಾರೆ. ಅಗ್ನಿ ಯಾರು ಎಲ್ಲಿದ್ದಾಗಲೂ ಪ್ರವೇಶ ಮಾಡಬಹುದು ಅಂತ, ಅಗ್ನಿಗೆ ದೋಷ ಇಲ್ಲ ಅಂತ ಒಂದುಂಟು. ಹಾಗೆ ಅಗ್ನಿ ಪ್ರವೇಶ ಮಾಡಿದಾಗ ಶಿವ ಅಗ್ನಿ ಪ್ರವೇಶಿಸಿದ ಅಂತ ದೂರವಾದಂತಹ ಸಂದರ್ಭದಲ್ಲಿ ಶಿವನಲ್ಲಿದ್ದಂತಹ ರೇತಶಕ್ತಿ ಅನ್ನೋದು ಭೂಮಿಯಲ್ಲಿ ಪತಿತವಾಯಿತು. ಇದರಿಂದಾಗಿ ಪಾರ್ವತೀ ದೇವಿಗೆ ಸಿಟ್ಟು ಬರ್ತದೆ. ನಾವಿಬ್ಬರು ಜೊತೆಗಿರಬೇಕಾದರೆ ಇವನು ಮೂರನೆಯವ ಪ್ರವೇಶ ಮಾಡಿದ್ರಿಂದ ಅಲ್ವಾ, ಯಾವ ಶಿವನ ಶಕ್ತಿಯನ್ನು ನನ್ನ ಉದರದಲ್ಲಿ ಧರಿಸಿ ನಾನು ಮಗನನ್ನು ಪಡೆಯಬೇಕಿತ್ತೋ ಅಂತಹ ಶಿವನ ಶಕ್ತಿ ಭೂಮಿಗೆ ಸ್ಖಲಿತವಾಗುವ ಹಾಗೆ ಮಾಡಿರ್ತಕ್ಕಂಥವ ಇವ ಅಗ್ನಿದೇವನಲ್ಲ. ಆದ್ದರಿಂದ ಅಗ್ನಿಗೆ ಸಿಟ್ಟಿನಿಂದ ಹೇಳ್ತಾಳೆ, ನೋಡು ಆ ಶಕ್ತಿಯನ್ನು ನಾನು ಹೊಟ್ಟೆಯಲ್ಲಿ ಧರಿಸಬೇಕಿತ್ತು, ಅದು ಭೂಮಿಗೆ ಬೀಳುವ ಹಾಗೆ ಮಾಡಿದವ ನೀನು, ಆದ್ದರಿಂದ ಅದನ್ನು ಧರಿಸುವ ಕಷ್ಟ ನಿನಗೆ ಇದೆ, ಅದನ್ನು ಧರಿಸಿ ಗರ್ಭವನ್ನು ಧರಿಸಿ ಹೆರುವ ಕೆಲಸ ನೀನು ಮಾಡಬೇಕು ಅಂತ ಅಗ್ನಿಗೆ ಆಕೆ ಶಾಪ ಕೊಡ್ತಾಳೆ. ಅಗ್ನಿ ಪಾಪ ಆ ರೇತಸ್ಸನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಳ್ತಾನೆ. ಆದರೆ ಅಗ್ನಿ ಆ ರೇತಸ್ಸಿನ ಶಕ್ತಿಯಿಂದ ಸುಡುವುದಕ್ಕೆ ಪ್ರಾರಂಭ ಆಗ್ತಾನಂತೆ. ಅಗ್ನಿ ಏನನ್ನು ಧರಿಸ್ತಾನೋ ಅದು ಅಗ್ನಿಯಿಂದಾಗಿ ಸುಡಬೇಕೋ ಬೇಡೋ, ಇದು ಹಾಗಲ್ಲ, ಶಿವಶಕ್ತಿಯಿಂದಾಗಿ ಅಗ್ನಿಯೇ ಸುಟ್ಟು ಹೋಗುವಂತಹ ಪ್ರಸಂಗ ಬರ್ತದೆ. ಅದರ ಬಿಸಿಯನ್ನು ತಾಳಲಾರದಂತಹ ಅಗ್ನಿ ಆ ಶಿವಶಕ್ತಿಯನ್ನು ಹೊತ್ತುಕೊಂಡು ಹೋಗಿ ಗಂಗೆ ಹತ್ರ ಹೇಳ್ತಾನೆ, ದಯವಿಟ್ಟು ನೀನು ಧರಿಸಬೇಕು, ತುಂಬ ತಂಪು ನೀನು, ನಿನ್ನ ತಂಪಿಗೂ ಈ ಬಿಸಿಗೂ ಸರಿ ಹೋಗ್ತದೆ, ಅಂತೂ ನನ್ನಿಂದ ಆಗುವುದಿಲ್ಲ, ನೀನು ಧರಿಸು ಅಂತೇಳಿ ಗಂಗೆಯಲ್ಲಿ ಬಿಡ್ತಾನೆ. ಗಂಗೆ ಒಂದಷ್ಟು ದೂರ ಅದನ್ನು ಧರಿಸಿಕೊಂಡು ಬಂದವಳು ಕೊನೆಗೆ ಅದರ ಬಿಸಿ ತಾಳಲಾರದೆ ಅದನ್ನು ಎತ್ತಿ ದಡದಲ್ಲಿದ್ದಂತಹ ಶರ ಅನ್ನುವ ವೃಕ್ಷಗಳ ಸಮುದಾಯದ ಮೇಲೆ ಬೀಸಿಬಿಡ್ತಾಳೆ. ಶರ ಅನ್ನುವ ವನ, ಶರ ಅನ್ನೋದು ಒಂದು ದರ್ಬೆಯ ಜಾತಿಯ ಹುಲ್ಲಿನ ಜೊಂಡು ಹುಲ್ಲಿಗಳ ಒಂದು ಸ್ಥಳ. ಆ ಶರದ ಮೇಲೆ, ಶರವನದ ಮೇಲೆ ಇದನ್ನು ಯಾವಾಗ ಚೆಲ್ಲಿದ್ದಾಳೆ ಆವಾಗ ಶರವಣದಿಂದ ಒಬ್ಬ ಮಗು
ಆವಿರ್ಭವಿಸಿದ. ಅವನಿಗೆ ಶರವಣ ಭವ ಅಥವಾ ಶರಜನ್ಮ ಅಂತ ಹೆಸರು. ಈ ಶರವಣದಿಂದ ಆವಿರ್ಭವಿಸಿರತಕ್ಕಂಥವ. ಯಾವಾಗ ಅಲ್ಲಿ ಶಿವನ ಮಗು ಶರವಣದಲ್ಲಿ ಆವಿರ್ಭಾವಗೊಂಡಿತೋ ಆವಾಗ ಕೃತ್ತಿಕಾ ನಕ್ಷತ್ರಕ್ಕೆ ಸಂಬಂಧಪಟ್ಟ 6 ಜನ ಸ್ತ್ರೀಯರು, ಷಷ್ಠೀದೇವಿಯರು ಅಂತ ಕರೀತಾರೆ, ಅಥವಾ ಕೃತ್ತಿಕಾ ದೇವತೆಗಳು ಅಂತ ಕರೀತಾರೆ. ಅವರು ಇದು ನನ್ನ ಮಗು ನನ್ನ ಮಗು ಅಂತ ಹೇಳಿ ಅದಕ್ಕೆ ಹಾಲು ಕುಡಿಸುವುದಕ್ಕೆ ಬಂದರು. ಇದು ಒಂದು ಮುಖದಿಂದ 6 ಜನರ ಹಾಲು ಕುಡಿಯುವುದು ಹೇಗೆ? ಈ ಮಗು 6 ಮುಖವನ್ನು ತೆಗೆದುಕೊಂಡು 6 ಜನರನ್ನು ಕೂಡ ತಾಯಿ ಅಂತ ಸ್ವೀಕಾರ ಮಾಡಿತು. 6 ಮುಖವನ್ನು ಹೊಂದದ್ದರಿಂದ ಅದಕ್ಕೆ ಷಡಾನನ ಅಂತ ಹೆಸರಾಯಿತು, ಷಣ್ಮುಖ ಅಂತ ಹೆಸರಾಯಿತು. ಜೊತೆಗೆ ಕೃತ್ತಿಕಾದೇವಿಯರ ಮಗನಾಗಿ ಕಾಣಿಸಿಕೊಂಡದ್ರಿಂದ ಕಾರ್ತಿಕೇಯ ಅಂತ ಹೆಸರಾಯಿತು. ವಿನತೆಯ ಮಗ ಹೇಗೆ ವೈನತೆಯನಾಗ್ತಾನೋ ಹಾಗೆ ಕೃತ್ತಿಕಾದೇವಿಯರು ಹಾಲು ಉಣಿಸಿದ ಕಾರಣದಿಂದ ಈತ ಕಾರ್ತಿಕೇಯ ಅಂತ ಕರೆಸಿಕೊಳ್ತಾನೆ. ರುದ್ರದೇವನ ಶರೀರದಿಂದ ಸ್ಕಂದನಾದ್ದರಿಂದ, ಸ್ಕಂದ ಅಂದರೆ ಜಾರಿ ಬಿದ್ದವನಾದ್ದರಿಂದ ಸ್ಕಂದ ಅಂತ ಅವನಿಗೆ ಹೆಸರಾಗ್ತದೆ. ಈ ಹರಿಯತಕ್ಕಂತಹ ಗಂಗೆಯ ಒಳಗೆ ಹೋಗಿ ಸುರಂಗ ಮಾರ್ಗದಿಂದ ಹರಿದು ಬಂದವನಾದ್ದರಿಂದ ಗುಹಾ ಅಂತ ಅವನಿಗೆ ಹೆಸರಾಗ್ತದೆ. ಅನೇಕ ಹೆಸರುಗಳನ್ನು ಪಡೆದ. ಈ ಮಗು ಅಳ್ತಾ ಇದೆ ಅಂತ ಅಂದ್ಕೊಂಡು ಅದನ್ನು ಆಟ ಆಡಿಸಲಿಕ್ಕೆ ಒಂದು ಕೋಳಿಯನ್ನು ತಂದು ಕೊಟ್ಟರು ಕೆಲವರು. ಒಂದು ನವಿಲು ಬಂದು ಅದರ ಪಕ್ಕದಲ್ಲಿ ನಿಂತು ಸೇವೆ ಮಾಡುವುದಕ್ಕೆ ಶುರು ಮಾಡಿತು. ಆ ನವಿಲನ್ನು ಇವ ವಾಹನವನ್ನಾಗಿಸಿಕೊಂಡು ಮಯೂರ ವಾಹನ ಅಂತ ಕರೆಸಿಕೊಂಡ. ಸಾಕ್ಷಾತ್ ಇಂದ್ರಾದಿ ದೇವತೆಗಳು ಬರ್ತಾರೆ, ಒಬ್ಬೊಬ್ಬರು ಒಂದೊಂದು ಉಡುಗೊರೆ ಕೊಡ್ತಾರೆ. ಕೋಳಿಯನ್ನು ಉಡುಗೊರೆಯಾಗಿ ಪಡೆದದ್ರಿಂದ ಅವ ಕುಕ್ಕುಟ ಪ್ರಿಯ ಅಂತ ಅವನಿಗೆ ಒಂದು ಹೆಸರಾಯಿತು. ಯಾರಿಗಾದರೂ ಮಕ್ಕಳಿಗೆ ಕೂವಿನಿಂದ ಹೆಸರಿಡಬೇಕಾದ್ರೂ ಒಂದು ಹೆಸರುಂಟಿದ್ದು, ಕುಕ್ಕುಟ ಪ್ರಿಯ ಅಂತ ಅವನಿಗೆ ಹೆಸರಾಗ್ತದೆ. ಅದು ಕೊಕ್ಕೋ ಕೊಕ್ಕೋ ಹೇಳೋದ್ರಿಂದ ಅದಕ್ಕೆ ಕುಕ್ಕುಟ ಅಂತಲೇ ಹೆಸರು ಸಂಸ್ಕೃತದಲ್ಲಿ ಕೋಳಿಗೆ. ಇಂತಹ ಈ ಮಗು ಇನ್ನೂ ಹುಟ್ಟಿ ಕೆಲವು ದಿವಸಗಳಾಗಲಿಲ್ಲ, ಬೆಳೆದಿದೆ. ಅದರ ಕೈಯಲ್ಲಿ ಸಾಕ್ಷಾತ್ ಇಂದ್ರನೇ ಬಂದು ಶಕ್ತಿಯಾಯುಧವನ್ನು ಕೊಟ್ಟಿದ್ದಾನೆ. ಈ ಮಗು ಇಂದ್ರನಿಗೆ ಹೇಳ್ತದೆ, ನನ್ನನ್ನು ನೀವೇನಾದರೂ ಕೆಲಸಕ್ಕೆ ಬೇಕಾದರೆ ಸೇರಿಸಿಕೊಳ್ಬೋದು, ನಾನು ಮಹಾಸಮರ್ಥ ಇದ್ದಾನೆ, ಯಾರನ್ನು ಬೇಕಾದರೂ ಅಡ್ಡ ಹಾಕಬಲ್ಲೆ, ಬೇಕಾದ್ರೆ ನೀವೆಲ್ಲ ಇಷ್ಟು ಉಡುಗೊರೆ ಕೊಟ್ಟದ್ರಿಂದ ನಾನು ನಿಮ್ಮವನಾಗಿದ್ದೇನೆ, ಎಲ್ಲಿ ಬೇಕಾದರೂ ಸೇರಿಸಿಕೊಳ್ಬೋದು. ಆಗ ಇಂದ್ರ ಹೇಳ್ತಾನೆ, ನಮಗೆ ದೇವಸೇನೆಗೆ ಒಬ್ಬ ಅಧಿಪತಿ ಇಲ್ಲ. ಮೊನ್ನೆಯ ತನಕ ಒಬ್ಬ ಅಧಿಪತಿ ಇದ್ದ, ಮಾಂಧಾತೃ ಅಂತ ಅವನ ಹೆಸರು. ಆದರೆ ನೀನು ಹುಟ್ಟಿದ ವಿಷಯ ಕೇಳಿ ನಾವು ಅವರಿಗೆ ರಿಟೈರ್ಮೆಂಟ್ ಕೊಟ್ಟದ್ದು ಐಚ್ಛಿಕವಾಗಿ. ಈಗಲೇ ನೀವು ರಿಟೈರ್ಮೆಂಟ್ ತಗೊಳ್ಬೋದು ಅಂತ ಕಳಿಸಿ ಆಗಿದೆ. ಆದ್ದರಿಂದ ನಮ್ಮ ಸೇನೆಗೆ ಅಧಿಪತಿಯಾಗಿ ನೀನು ಬೇಕು ಅಂತ ಇವನಿಗೆ ದೇವಸೇನಾಧಿಪ ಸ್ಥಾನವನ್ನು ಕೊಟ್ಟರು. ಆದ್ದರಿಂದ ಅವನಿಗೆ ದೇವಸೇನಾಪತಿ ಅಂತ ಹೆಸರಾಯಿತು. ದೇವಸೇನಾಪತಿಯಾಗಿ ಬಂದಂತಹ ಈ ಗುಹಾ ಆತ ತಾರಕಾಸುರ ಸಂಹಾರವನ್ನು ಮಾಡಿ ತಾರಕಾರಿ ಅಂತ ತಾನು ಹೆಸರನ್ನು ಪಡೆದ. ಈತ ಶಿವನ ಮತ್ತು ಪಾರ್ವತಿಯಲ್ಲಿ ಆವಿರ್ಭವಿಸಿದ ಮೊದಲ ಮಗ. ಆಮೇಲೆ ಇದು ಶಿವನಿಂದಲೇ ಆವಿರ್ಭವಿಸಿದ ಮಗ, ಪಾರ್ವತಿಯಿಂದಲೇ ಗಣಪತಿ ಆವಿರ್ಭಾವ ಆಗ್ತದೆ. ಇವರ ದಾಂಪತ್ಯದ ಮಕ್ಕಳ ಜನನವೇ ಬಹಳ ವಿಶಿಷ್ಟವಾದದ್ದು. ಇದಿಷ್ಟು ಮೊದಲ ಪಿತೃಗಳಾದ ವೈರಾಜ ಅನ್ನುವ ಗಣಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ. ವೈರಾಜ ಗಣದಿಂದ ಆವಿರ್ಭವಿಸಿದ ಪಿತೃಮಾನಸ ಕನ್ಯೆಯಾದಂತಹ ಮೇನೆಯ ವಂಶ ಹೀಗೆ ವಿಸ್ತಾರವಾಗಿ ಬೆಳೆದು ಬಂತು. ಆಮೇಲೆ ಷಣ್ಮುಖನಿಂದ ಯಾರು ಹುಟ್ಟಿದ್ರು, ಈ ಕಡೆಯಿಂದ ಗಣಪತಿಯಿಂದ ಯಾರು ಹುಟ್ಟಿದ್ರು ಅಂತ ಎಲ್ಲ ಕೇಳಲಿಕ್ಕೆ ಹೋಗಬಾರ್ದು. ಅವರಿಗೆ ಮದುವೆ ಆಗಿದೆಯೋ ಎಲ್ಲ ಕಥೆ ಹೇಳ್ತಾರಲ್ಲ, ಅದು ಗೋಡೆಯಲ್ಲಿ ಗಣಪತಿ ಬಂದು ಹೇಳಿದಂತೆ, ನನಗೆ ಯಾವಾಗ ಮದುವೆ ಅಂತ ಕೇಳಿದಂತೆ. ಅದಕ್ಕೆ ನಾಳೆ ಅಂತ ಹೇಳಿದ್ರಂತೆ ಈ ತಾಯಿ. ನಾಳೆ ಅಂದರೆ ಯಾವಾಗ ಅಂತ ಗಣಪತಿ ಕೇಳಿದಂತೆ. ನಾಳೆ ಅಂದರೆ ಸೂರ್ಯೋದಯ ಇವತ್ತಾಗಿದೆ ಅಲ್ವಾ, ಸೂರ್ಯಾಸ್ತ ಆಗ್ತದಲ್ಲ, ಅದಾಗಿ ನಾಳೆ ಸೂರ್ಯೋದಯ ಆದಾಗ ಮತ್ತೆ ಮದುವೆ ಅಂತ ಇವರು ಹೇಳಿದ್ರಂತೆ. ಸೂರ್ಯೋದಯ ಆದ ಕೂಡಲೇ ಬಂದು ಕೇಳಿದಂತೆ ಇವ, ನನಗೆ ಮದುವೆ ಯಾವಾಗ? ಇವಳು ನಾಳೆ ಅಂತ ಮತ್ತೆ, ಅಂದರೆ ಅವನಿಗೆ ಕನ್ನಡ ಬರ್ತಾ ಇತ್ತು ಅಂತ ಅರ್ಥ ಗಣಪತಿಗೆ. ಚೆನ್ನಾಗಿ, ನಮ್ಮ ಕನ್ನಡ ಅಷ್ಟು ಪ್ರಾಚೀನವಾದ ಭಾಷೆ, ಗಣಪತಿಯು ಕೂಡ ಕೇಳಿರ್ತಕ್ಕಂಥ ಭಾಷೆ. ಇವನು ನಾಳೆ ಅಂತ ಹೇಳಿದ್ಲಂತೆ. ಶಿವ ಮತ್ತೆ ಕೇಳಿದಂತೆ ಗಣಪತಿ, ನಾಳೆ ಬಂತಲ್ಲ ಮತ್ತೆ ಯಾವಾಗ? ನೋಡಲ್ಲಿ ಬರೆದಿಟ್ಟಿದ್ದೇನೆ ನಮ್ಮ ಮದುವೆ ಯಾವಾಗ, ನಾಳೆ ಅಂತ ಬರೆದಿಟ್ಟಿದ್ದಾಳೆ. ಯಾವತ್ತು ಬೆಳಗ್ಗೆ ನೋಡಿದರೂ ನಾಳೆ ಅಂತಿದೆ ಅಂತೆ. ಈ ಕಾರಣದಿಂದಾಗಿ ಗಣಪತಿಗೆ ಮದುವೆ ಆಗಲಿಲ್ಲ ಅಂತ. ಗಣಪತಿಯ ಬಗ್ಗೆ ಜಾನಪದವಾಗಿ ಹುಟ್ಟಿದ ಕಥೆಗಳ ರಾಶಿ ನೋಡಿದರೆ ನಮಗೆ ಗಣಪತಿಯ ಬಗ್ಗೆ ಉಪನ್ಯಾಸ ಮಾಡಿದರೆ 1 ವರ್ಷ ಆದರೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜಾನಪದ ದೇವತೆಯಾಗಿ ಗಣಪತಿ ಅನ್ನುವ ಶಕ್ತಿ ಬೆಳೆದದ್ದು ಈ ಶಿವ ಪಾರ್ವತಿಯರ ಸಂಸಾರದ ಕಾರಣದಿಂದ. ಇದರ ಹಿನ್ನೆಲೆಯಲ್ಲಿ ಪಿತೃದೇವತೆಗಳ ವಿಶೇಷ ಅನುಗ್ರಹ ಇದೆ ಅನ್ನೋದನ್ನು ನಾವು ಕಾಣಬೇಕು.